ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ಗಾರ್ಡನ್ ಅಪ್ಡೇಟಲ್ಲಿ ನಾನು ನನ್ನ ಲಾಸ್ಟ್ ಗಾರ್ಡನ್ ವಿಡಿಯೋ ಅಪ್ಡೇಟಲ್ಲಿ ಒಂದು ರೋಸ್ ಗಿಡದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಮತ್ತು ಮಲ್ಲಿಗೆ ಗಿಡದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಆ ವಿಡಿಯೋಗಳಲ್ಲಿ ರೋಸ್ ಗಿಡ ಕಟ್ಟಾಗಿದೆ ಮತ್ತು ಕಟ್ ಮಾಡಿದ್ದೀವಿ, ಅದು ತುಂಬ ಮೊಗ್ಗಾಗ್ತಾ ಇದೆ ಅಂತ ಹೇಳಿದ್ದೆ. ಆ ಹೂವೆಲ್ಲ ಅರಳಿದೆ ಇವತ್ತು. ಅದು ಒಂದು ಅಪ್ಡೇಟ್ ಕೊಡ್ತಾಯಿದ್ದೀನಿ. ಇದು ನೋಡಿ, ಇದು ಒಂದು ಲೈಟ್ ಪಿಂಕ್ ಕಲರ್ ರೋಸ್ ಗಿಡ, ತುಂಬ ಒಳ್ಳೆ ದೊಡ್ಡದಾಗಿ ಹೂವಾಗುತ್ತೆ. ಎಷ್ಟೊಂದು ಬಿಟ್ಟಿದೆ ಅಂತ, ಎಲ್ಲ ಬ್ರ್ಯಾಂಚಲ್ಲೂ ಮೊಗ್ಗಾಗಿದೆ ಮತ್ತು ಹೂ ಬಿಟ್ಟಿದೆ. ನೋಡ್ತಾ ಇರ್ಬೋದು ನೀವು. ಒಂದು 3 ಕಲರ್ ಗಿಡ ಇದೆ ಈ ದೊಡ್ಡ ಪಾಟಲ್ಲಿ. ಅಂದರೆ ಇದು ಒಂದು ನಾವು ಪಿಲ್ಲರ್ ಮೇಲೆ ಕಟ್ಟಿರೋ ಒಂದು ಸಿಮೆಂಟ್ ಪಾಟ್ ಅಂತ ಹೇಳ್ಬೋದು ಇದನ್ನು. ನೋಡಿ, ಈ ಟಬ್ಗಳಲ್ಲೆಲ್ಲ ಇರೋದು ಲೋಟಸ್ ಗಿಡಗಳು. ತುಂಬ ದೊಡ್ಡ ಗಿಡಗಳನ್ನ ಹಾಕ್ಕೊಳ್ಬೋದು. ಮತ್ತು ಇಲ್ಲಿ ನೋಡಿ, ಒಂದು ದಂಟಿನ ಸೊಪ್ಪಿನ ಗಿಡ ಇದರೊಳಗಡೆ ಬೆಳೆದಿದೆ. ಎಷ್ಟು ದೊಡ್ಡದು ಬೆಳೆದಿದೆ ಅಂತ. ಮನೆಗೆ ಅಲ್ಪ ಸ್ವಲ್ಪ ಸೊಪ್ಪೆಲ್ಲ ಸಿಗುತ್ತೆ ನನ್ನ ಗಾರ್ಡನಲ್ಲಿ. ಇದೆಲ್ಲ ನೋಡಿ, ಇಲ್ಲಿ ನೀವೇನಿದು ಕವರಲ್ಲಿ ಅಂತ ಅಂದ್ಕೊಳ್ಬೋದು. ಇದೆಲ್ಲ ಕಿಚನ್ ವೇಸ್ಟನ್ನ ಇಟ್ಟಿದ್ದೀನಿ ನಾನು. ನಾವು ಕಸಕ್ಕೆ ಕೊಡಲ್ಲ ಇದನ್ನು, ಕಿಚನ್ ವೇಸ್ಟು. ಇದನ್ನು ಏನು ಮಾಡ್ತೀವಿ, ಈ ಪಾಟ್ ಸೈಡಲ್ಲಿ ನಾವು ಇಲ್ಲಿ ಮಣ್ಣನ್ನು ತೆಗೆದು ಈ ಕೆಳಗಡೆ ತೆಗೆದು ಅಲ್ಲಿ ಈ ಕಿಚನ್ ವೇಸ್ಟನ್ನು ಹಾಕಿ ಮುಚ್ಚಿಬಿಡ್ತೀವಿ ಮಣ್ಣನ್ನು. ಆಗ ಅದು ಅಲ್ಲೇ ಕೊಳಿತಾ ಗೊಬ್ಬರ ಆಗುತ್ತೆ. ಸಪ್ರೇಟಾಗಿ ನಾವು ವರ್ಮಿ ಕಂಪೋಸ್ಟ್ನ ಪ್ರಿಪೇರ್ ಮಾಡಲ್ಲ. ಒಂದೊಂದು ದಿನ 2 ಪಾಟಿಗೆ ಹಾಕ್ಕೊಂಡು ಹೋಗ್ತೀವಿ. ಹಾಗಾಗಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು, ನಾನು ಲಾಸ್ಟ್ ಒಂದು ಡೇರಾ ಗೆಡ್ಡೆ ಬೆಳೆಸೋದು, ಒಂದು ಕಟ್ಟಿಂಗ್ಸ್ನ ಹೇಗೆ ಬೆಳೆಸೋದು ಡೇರಾ ಗಿಡದ್ದು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದೆ. ಅದರಲ್ಲಿ ನೀವೆಲ್ಲ ನೋಡಿರ್ಬೋದು. ಅದೊಂದು ಕಟ್ಟಿಂಗ್ನ ಹಾಕಿದ್ದೆ, ರೀಪಾಟ್ ಮಾಡಿದ್ದೆ. ಅದರಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗೆ ಮೊಗ್ಗಾಗಿದೆ ಅಂತ ಅಂದ್ಬಿಟ್ಟು. ಇದು ಮೊಗ್ಗು. ಅಂದರೆ ಡೇರಾ ಹೂ ಬರೀ ಮಳೆಗಾಲದಲ್ಲಿ ಮಾತ್ರ ಆಗೋದು ಅಲ್ವಾ. ಆದರೆ ಇದು ನೋಡಿ, ಕಟ್ಟಿಂಗಲ್ಲಿ ಆಗಿರೋದ್ರಿಂದ ಮತ್ತು ನಾಟಿ ಗಿಡ ಆಗಿರೋದ್ರಿಂದ ಈಗಲೂ ಮೊಗ್ಗಾಗಿದೆ. ಅಂದರೆ ತುಂಬ ಚೆನ್ನಾಗಿ ಹೂ ಬರಲ್ಲ, ದೊಡ್ಡದಾಗಿ ಹೂ ಬರಲ್ಲ ನಿಮಗೆ ಈ ಕಾಲದಲ್ಲಿ. ಆದರೂ ಅಲ್ಪ ಸ್ವಲ್ಪ ಚಿಕ್ಕ ಸೈಜಲ್ಲಿ ಬರುತ್ತೆ. ಮಲ್ಲಿಗೆ ಗಿಡ ಚಿಗುರುತ್ತಾ ಇದೆ, ಆದರೆ ಮೊಗ್ಗು ಆಗ್ತಾ ಇಲ್ಲ. ಚಳಿ ಹೆಚ್ಚಿರೋದ್ರಿಂದ ಮತ್ತು ಬಿಸಿಲು ಕಡಿಮೆ ಇರೋದ್ರಿಂದ. ನೋಡಿ, ದಂಟಿನ ಸೊಪ್ಪು ಎಷ್ಟು ದೊಡ್ಡದಾಗಿದೆ ಎಲೆಗಳು ಅಂತ. ತುಂಬ ಥರದ ಸೊಪ್ಪುಗಳು ಬಿಡುತ್ತೆ ಗಾರ್ಡನಲ್ಲಿ. ಹಿಂದೆ ಕಾಣಿಸ್ತಾ ಇದೆಯಲ್ಲ ನಿಮಗೆ ವೈಟ್ ಕಲರ್, ಅದು ನಾವು ನಮ್ಮ ಪ್ರೈವೇಸಿಗೋಸ್ಕರ ಹಾಕಿಸ್ಕೊಂಡಿರೋಂಥದ್ದು. ಅಂದರೆ ಪಕ್ಕ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. ಅಲ್ಲಿ ಬಿಲ್ಡಿಂಗಲ್ಲಿ ನಾವು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದರೆ, ಗಾರ್ಡನ್ ಕೆಲಸ ಮಾಡೋಕ್ಕೆ ಬಂದರೆ ನಮಗೆ ಪ್ರೈವೇಸಿ ಬೇಕನ್ನೋ ಕಾರಣಕ್ಕೆ ಈ ಥರ ದೊಡ್ಡ ಶೀಟನ್ನು ಹೈಟಾಗಿ ನಾವು ಕವರ್ ಮಾಡಿಸಿದ್ದೀವಿ. ಫುಲ್ ಟೆರೆಸ್ ಫುಲ್ ಸುತ್ತಲೂ ಈ ಥರ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ. ನೋಡ್ತಾ ಇರ್ಬೋದು ನೀವು. ಆವಾಗ ಒಂದು ಪ್ರೈವೇಸಿ ಸಿಗುತ್ತೆ ನಮಗೆ ಕೆಲಸ ಮಾಡೋಕ್ಕೆ. ನಾವು ಏನೇ ಕೆಲಸ ಮಾಡೋಕ್ಕೆ ಬಂದರೂ ಆರಾಮಾಗಿ ಮಾಡ್ಕೊಳ್ಬೋದು. ನಾನು ಹೆಚ್ಚು ಗಾರ್ಡನಲ್ಲೇ ಸಮಯ ಕಳೆಯೋದ್ರಿಂದ ತುಂಬ ಕೆಲಸಗಳಿರುತ್ತೆ ಗಾರ್ಡನಲ್ಲಿ, ಸ್ವಲ್ಪ ಜಾಸ್ತಿ ಗಿಡಗಳಿರೋದ್ರಿಂದ. ಹಾಗಾಗಿ ಈ ಒಂದು ಸ್ಮಾಲ್ ಅಪ್ಡೇಟ್ ಜೊತೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.